ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಬಂದಿದ್ದೀನಿ. ಒಂದು ಟಾಪಿಕ್ನೊಂದಿಗೆ ಬಂದಿದೆ. ತುಂಬ ಚೆನ್ನಾಗಿದೆ ಟಾಪಿಕ್ಕು. ನೀವು ತಿಳಿದುಕೊಳ್ಬೇಕಾದಂತಹ ಟಾಪಿಕ್ ಇದು. ಇದನ್ನು ತಿಳ್ಕೊಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಬೇಕು. ಮಧ್ಯೆ ಏನಾದರೂ ಕಟ್ ಮಾಡಿ ನೋಡಿದ್ರೆ ಖಂಡಿತವಾಗಿ ಇದು ಅರ್ಥ ಆಗೋದಿಲ್ಲ. ಇದು ವಿಷಯ ಸಂಪೂರ್ಣವಾಗಿ ತಿಳ್ಕೊಬೇಕಾದ್ರೆ ನೀವು ಕೊನೆ ತನಕ ಈ ವಿಡಿಯೋವನ್ನು ನೋಡಿ. ನೋಡ್ತಾ ಒಂದು ಲೈಕ್ ಕೊಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸಪೋರ್ಟ್ ತುಂಬಾ ನಮಗೆ ಮುಖ್ಯ. ಆದ್ದರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಟಾಪಿಕ್ ಏನಪ್ಪ ಅಂತ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ಜೀವನವನ್ನು ಅದು ಹೇಗೆ ರೂಪಿಸುತ್ತದೆ, ನಮ್ಮ ಜೀವನ ಹೀಗೇಕಿದೆ ಅಂತ ನಾವು ಹೇಳ್ತೀವಲ್ಲ, ಇದಕ್ಕೊಂದು ಒಳ್ಳೆ ಉತ್ತರ ಅಂತ ಕೂಡ ಹೇಳ್ಬೋದು. ಬನ್ನಿ ನೋಡೋಣ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನಡೀತಿರುವ ಘಟನೆಗಳು ಹಿಂದೆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾ ಇರ್ತದೆ. ಫ್ರೆಂಡ್ಸ್, ನಾನು ಹೇಳಿದರೆ ನೀವು ನಂಬ್ತೀರಾ ಇಲ್ಲೋ ಅಲ್ವಾ? ನೀವು ಇಂದು ಹೇಗೆ ಯೋಚಿಸುತ್ತೀರಿ, ಹೇಗೆ ವರ್ತಿಸುತ್ತೀರಿ, ಯಾವ ರೀತಿಯ ಜನರನ್ನು ಆಕರ್ಷಿಸುತ್ತಿದ್ದೀರಿ, ಇದರೆಲ್ಲರ ಹಿಂದೆ ಇರುವ ಶಕ್ತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು. ಟುಡೇ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಒಂದು ಫ್ಯಾಂಟಾಸ್ಟಿಕ್ ಟಾಪಿಕ್, ಸಬ್ಕಾನ್ಷಿಯಸ್ ಮೈಂಡ್ ಅಂತ. ನಿಮ್ಮ ಜೀವನ ಹೇಗೆ ರೂಪುಗೊಳ್ಳುತ್ತದೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಏಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಕೀ ಮತ್ತು ಕೀಲಿ ನಿಮ್ಮ ಕೈಯಲ್ಲೇ ಇದೆ. ಆ ಕೀಲಿ ಕೈ ನಿಮ್ಮಲ್ಲಿದೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಇದೆ ಅಂತ ಅರ್ಥ ಅಲ್ವಾ? ವಾಟ್ ಈಸ್ ಸಬ್ಕಾನ್ಷಿಯಸ್ ಮೈಂಡ್? ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ನಮ್ಮ ಮನಸ್ಸನ್ನು ನಾವು ಎರಡು ಭಾಗಗಳಾಗಿ ಮಾಡಿದ್ದೇವೆ. ಒಂದು ಕಾನ್ಷಿಯಸ್ ಮೈಂಡು ಮತ್ತು ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡು. ಕಾನ್ಷಿಯಸ್ ಮೈಂಡು ಅಂದರೆ ನಾವು ಈಗ ಯೋಚಿಸುತ್ತಿರುವ ಮನಸ್ಸು ಅಷ್ಟೇ. ಈ ಪ್ರೆಸೆಂಟ್ ಏನು ಥಿಂಕ್ ಮಾಡ್ತೀವೋ ಅದು ಕಾನ್ಷಿಯಸ್ ಮೈಂಡ್ ಅಂತ ಕರೀತಾರೆ. ಆದರೆ ಸಬ್ಕಾನ್ಷಿಯಸ್ ಮೈಂಡು ಇಟ್ ಈಸ್ ದ ಹಿಡನ್ ಪವರ್ ಹೌಸ್ ಅಂತ ಕೂಡ ಹೇಳ್ಬೋದು. ಅದು ನಮ್ಮ ಒಳಗಡೆ ಇದೆ. ಅದು 24 ಗಂಟೆ ಕೆಲಸ ಮಾಡ್ತದೆ. ನೀವು ಮಲಗಿದ್ರು, ನೀವು ಕೆಲಸ ಮಾಡ್ತಿದ್ರು ಅದು ನಿಲ್ಲುವುದಿಲ್ಲ. ನಿಮ್ಮ ಅಭ್ಯಾಸಗಳು, ನಿಮ್ಮ ನಂಬಿಕೆಗಳು, ನಿಮ್ಮ ಭಯಗಳು, ನಿಮ್ಮ ಆತ್ಮವಿಶ್ವಾಸ ಎಲ್ಲವೂ ಇಲ್ಲಿ ಸಂಗ್ರಹವಾಗಿರ್ತದೆ, ಅಂದರೆ ಕಲೆಕ್ಟ್ ಆಗಿರ್ತದೆ. ದ ಸೀಡ್ಸ್ ಯು ಪ್ಲಾಂಟ್. ನೀವು ಒಂದು ತೋಟವನ್ನು ಊಹಿಸ್ಕೊಳ್ಳಿ. ಒಂದು ತೋಟ ಇದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೀವು ಮಾವಿನ ಬೀಜವನ್ನು ಬಿತ್ತಿದರೆ ಮಾವಿನ ಮರವೇ ಬೆಳೀತದೆ, ಬೇರೆ ಬೆಳೆಯೋಕ್ಕಾಗಲ್ಲ ಅಲ್ವಾ? ಅದೇ ಬೆಳಿಬೇಕು. ಹಾಗೆಯೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಇಫ್ ಯು ಪ್ಲಾಂಟ್ ಪಾಸಿಟಿವ್ ಥಾಟ್ಸ್ ಯು ಗೆಟ್ ಪಾಸಿಟಿವ್ ರಿಸಲ್ಟ್. ಇಫ್ ಯು ಪ್ಲಾಂಟ್ ನೆಗೆಟಿವ್ ಥಾಟ್ ಯು ಗೆಟ್ ನೆಗೆಟಿವ್ ರಿಸಲ್ಟ್. ಮನಸ್ಸೈತಲ್ಲ, ಅದು ಒಳ್ಳೆಯದು ಕೆಟ್ಟದ್ದು ಎಂದು ತೀರ್ಮಾನಿಸುವುದಿಲ್ಲ. ಇಟ್ ಸಿಂಪ್ಲಿ ಗ್ರೋಸ್ ವಾಟ್ ಎವರ್ ಯು ರಿಪೀಟೆಡ್ಲಿ ಫೀಲ್ ಇಟ್. ಅದು ಫೀಲ್ ಮಾಡ್ಕೊಳ್ತಾ ಇರ್ತಷ್ಟೇ. ಚೈಲ್ಡ್ಹುಡ್ ಪ್ರೋಗ್ರಾಮಿಂಗ್ ನೋಡ್ರಿ, ನಮ್ದು ಚಿಕ್ಕ ವಯಸ್ಸಿನಲ್ಲೇ ನಾವು ಹುಟ್ಟಿದಾನಿಂದ ಯಾವ ರೀತಿಯಾಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗ್ತದೆ ಅಂತ ನೋಡೋಣ. ನಾವು ಹುಟ್ಟಿದಾಗ ಖಾಲಿ ಸ್ಲೇಟ್ ಆಗಿರ್ತೇವೆ. ಒಂಥರ ಖಾಲಿ ಬಿಳಿ ಹಾಳೆ ಥರ ಇರುತ್ತೆ ನಾವು ಹುಟ್ಟಿದಾಗ. ನಂತರ ನಮಗೇನು, ಮನೆಯವರು, ಶಾಲೆ, ಸಮಾಜ ನಮ್ಮ ಮನಸ್ಸನ್ನು ಪ್ರೋಗ್ರಾಮ್ ಮಾಡುತ್ತೇವೆ. ಯಾರಾದರೂ ಪದೇ ನೀನು ಮಾಡಲಾರೆ, ನಿನ್ನ ಕೈಲಿ ಸಾಧ್ಯ ಇಲ್ಲ, ನೀನು ಇಷ್ಟೇ ಎಂದು ಹೇಳಿದರೆ ಆ ಮಾತು ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ರೆಕಾರ್ಡ್ ಆಗಿರ್ತದೆ. ಕೆಲವು ವರ್ಷಗಳ ನಂತರ ಆ ವ್ಯಕ್ತಿಗೆ ದೊಡ್ಡ ಅವಕಾಶ ಬಂದರೂ ಒಳಗಿನಿಂದ ಒಂದು ಧ್ವನಿ ಬರ್ತಾ ಇರ್ತದೆ, ಯು ಕಾಂಟ್ ಡೂ ಇಟ್. ನೀನು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸತ್ಯ ಅಲ್ಲ, ಆದರೆ ಸಬ್ಕಾನ್ಷಿಯಸ್ ಮೈಂಡು ಅದು ಸತ್ಯ ಎಂದು ನಂಬಿರುತ್ತದೆ. ಥಾಟ್ಸ್ ಬಿಕೇಮ್ ರಿಯಾಲಿಟಿ. ಒಂದು ಪ್ರಶ್ನೆ, ನೀವು ದಿನಕ್ಕೆ ಎಷ್ಟು ಬಾರಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚಿಸುತ್ತೀರಿ? ನನಗೆ ಸಾಧ್ಯವಿಲ್ಲ, ನನ್ನ ಅದೃಷ್ಟವೇ ಕೆಟ್ಟದ್ದು, ನನ್ನ ಜೀವನವೇ ಹೀಗೆ. ಎವ್ರಿ ಥಾಟ್ಸ್ ಈಸ್ ಎ ಮೆಸೇಜ್ ಅಲ್ವಾ? ನೀವು ಯಾವ ಸಂದೇಹವನ್ನು ಪದೇ ಕಳಿಸುತ್ತೀರೋ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡು ರಿಯಾಲಿಟಿ ಆಗಿ ನಿರ್ಮಿಸಲು ಪ್ರಾರಂಭಿಸುತ್ತದೆ. ದ ಪವರ್ ಆಫ್ ರಿಪಿಟೇಷನ್. ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಪಿಟೇಷನ್ ಅನ್ನು ನಂಬುತ್ತದೆ. ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ರಿಪಿಟೇಷನ್ ಅನ್ನು ನಂಬುತ್ತದೆ. ನೀವು ಒಂದು ಜಾಹೀರಾತನ್ನು ಅಂದರೆ ಅಡ್ವರ್ಟೈಸ್ಮೆಂಟ್ ಅನ್ನು ಪದೇ ಮತ್ತೆ ನೋಡಿದರೆ ನಾವು ಅದನ್ನು ನೆನಪಿಟ್ಟುಕೊಳ್ಳುತ್ತೇವೆ ಅಲ್ವಾ? ಪ್ರತಿದಿನ ನಾವು ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಹೆಲ್ದಿ, ಐ ಆಮ್ ಸಕ್ಸಸ್ಫುಲ್ ಎಂದು ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ಸತ್ಯವೆಂದು ಸ್ವೀಕರಿಸಲು ಪ್ರಾರಂಭಿಸುತ್ತದೆ. ನಮ್ಮ ಜೀವನ ಈ ರೀತಿಯಾಗಿ ಇರಲಿಕ್ಕೆ ಒಂದು ಕಾರಣ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಅಂತಲೇ ಹೇಳ್ಬೋದು. ನಾವು ಹೇಗೆ ಯೋಚನೆ ಮಾಡ್ತಾ ಇರ್ತೀವಿ, ನಾನು ನೆಗೆಟಿವ್ ಯೋಚನೆ ಮಾಡಿದರೆ ನೆಗೆಟಿವ್ ಆಗಿ ಅದು ನಮಗೆ ಕೊಡುತ್ತದೆ.
ನಮ್ಮ ಜೀವನವನ್ನು ರೂಪಿಸೋದೇ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕೂಡ ಹೇಳ್ಬೋದು. ವೈ ಸಮ್ ಪೀಪಲ್ ಸಕ್ಸಸ್ಡ್ ಫಾಸ್ಟರ್, ಯಾಕೆ ಕೆಲವರು ಬೇಗ ಯಶಸ್ಸನ್ನು ಪಡೀತಾರೆ, ಎಷ್ಟು ಬೇಗ ಕೆಲವರು ತುಂಬಾ ಸಕ್ಸಸ್ಫುಲ್ ಆಗ್ಬಿಡ್ತಾರಲ್ಲ, ಯಾಕೆ ಅದನ್ನ ನೋಡೋಣ ಬನ್ನಿ. ಯಾಕೆ ಅಂದರೆ ಅವರಿಗೆ ಹೆಚ್ಚಿನ ಲಕ್ ಇದೆಯಾ? ಅವ್ರಿಗೇನು ಲಕ್ ಇದೆಯಾ? ಇಲ್ಲ, ಅವ್ರಿಗೇನು ಲಕ್ ಇರಲ್ಲ. ಸಬ್ಕಾನ್ಷಿಯಸ್ ಮೈಂಡು ಸಕ್ಸಸ್ಗೆ ಅಲೈನ್ ಆಗಿರುತ್ತದೆ. ಅವ್ರು ಏನು ಮಾಡ್ಕೊಳ್ತಾರೆ ಗೊತ್ತಾ? ದೇ ಎಕ್ಸ್ಪೆಕ್ಟ್ ಸಕ್ಸಸ್. ಅವರು ತಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಆ ನಂಬಿಕೆ ಅವರ ಆಕ್ಷನ್ ಅನ್ನು ಬದಲಾಯಿಸುತ್ತದೆ. ಆಕ್ಷನ್ಸ್ ಕ್ರಿಯೇಟ್ಸ್ ರಿಸಲ್ಟ್ಸ್ ಕ್ರಿಯೇಟ್ ಸಕ್ಸಸ್ ಅಂತ ಕೂಡ ಹೇಳ್ಬೋದು. ವಿಜುಲೇಷನ್ ಟೆಕ್ನಿಕ್ ಇದೆ, ಒಂದು ವಿಜುಲೇಷನ್ ಟೆಕ್ನಿಕ್ ಅಂತ ಕೂಡ ಇದೆ. ವಿಜುಲೇಷನ್ ಕಾಣೋದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. ಯಾವ ರೀತಿಯಾಗಿ ಒಲಿಂಪಿಕ್ ಅಥ್ಲೆಟ್ಸ್ಗಳು ಇರ್ತಾರೆ, ಒಂದು ವಿಶೇಷ ವಿಧಾನವನ್ನು ಬಳಸ್ತಾ ಇರ್ತಾರೆ. ಈ ಅಥ್ಲೆಟ್ಸ್ ಇರ್ತಾರಲ್ಲ ಒಲಿಂಪಿಕಲ್ಲಿ, ಅವರು ಒಂದು ವಿಶೇಷ ವಿಧಾನವನ್ನು ಬಳಸ್ತಾ ಇರ್ತಾರೆ. ಯಾವುದಪ್ಪ ಅಂದರೆ ಅದು ವಿಜುಲೇಷನ್ ಅಂತ. ಅವರು ಗೆಲ್ಲುವ ಮೊದಲು ಮನಸ್ಸಿನಲ್ಲಿ ಗೆದ್ದಿರ್ತಾರೆ. ಅವರು ಫಸ್ಟ್ ಸ್ಟಾರ್ಟಿಂಗ್ ಅಥ್ಲೆಟಿಕ್ಸ್ ಗೇಮಲ್ಲಿ ಗೆಲ್ಲೋಕೆ ಮುಂಚೆ ಇಲ್ಲೇ ಮನಸ್ಸಿನೊಳಗೆ ಅವರು ಗೆಲುವನ್ನು ಕಂಡ್ಕೊಂಡು ಒಂದು ಕನಸನ್ನು ಕಂಡ್ಕೊಂಡಿರ್ತಾರೆ. ಅದಕ್ಕೆ ವಿಜುಲೇಷನ್, ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ? ದೇ ಸಿ ಇಟ್, ದೇ ಫೀಲ್ ಇಟ್, ದೇ ಬಿಲೀವ್ ಇಟ್. ಸಬ್ಕಾನ್ಷಿಯಸ್ ಮೈಂಡು ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿಯ ನಡುವಿನ ವ್ಯತ್ಯಾಸವನ್ನು ಸಂಪೂರ್ಣವಾಗಿ ಗುರುತಿಸುವುದಿಲ್ಲ. ಆದ್ದರಿಂದ ವಿಜುಲೇಷನ್ ಪವರ್ಫುಲ್ ಅಂತ ಕೂಡ ಹೇಳ್ಬೋದು. ನಾವು ನಿಜವಾಗಿ ವಿಜುಲೇಷನ್ ಕಾಣೋದ್ರಿಂದ ಒಂದು ಒಳ್ಳೆ ಪವರ್ಫುಲ್, ನಮ್ಮ ಲೈಫಲ್ಲಿ ತುಂಬಾ ಒಳ್ಳೇದಾಗ್ತೈತಿ ಅಂದರೆ, ನಮ್ಮ ಜೀವನ ಒಳ್ಳೆ ಚೆನ್ನಾಗಿ ಹೋಗ್ತದೆ ಅಂದರೆ ನಾವು ವಿಜುಲೇಷನ್ ಕಾಣ್ತಾ ಇರಬೇಕು. ದ ಡೇಂಜರ್ ಆಫ್ ನೆಗೆಟಿವ್ ಥಿಂಕಿಂಗ್. ನಾವು ನೆಗೆಟಿವ್ ಥಿಂಕಿಂಗ್ ಈಸ್ ಡೇಂಜರ್ಸ್. ನಾವು ತುಂಬಾ ನೆಗೆಟಿವ್ ಥಿಂಕಿಂಗ್ ಮಾಡ್ತೀವಿ, ಅದು ತುಂಬಾ ಡೇಂಜರು. ನೀವು ಯಾವಾಗ ಸಮಸ್ಯೆಗಳ ಬಗ್ಗೆ ಯೋಚಿಸಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಇನ್ನಷ್ಟು ಸಮಸ್ಯೆಗಳನ್ನು ಹುಡುಕಲು ಪ್ರಾರಂಭಿಸ್ತದೆ. ವಾಟ್ ಯು ಫೋಕಸ್ ಆನ್ ಗ್ರೋಸ್, ಫೋಕಸ್ ಆನ್ ಫಿಯರ್ ಗ್ರೋಸ್, ಫೋಕಸ್ ಆನ್ ಕಾನ್ಫಿಡೆಂಟ್ ಗ್ರೋಸ್ ಅಲ್ವಾ? ನಾವು ಏನೇನು ಮಾಡ್ಕೊಳ್ತೀವೋ ಡೇಂಜರ್ ಆಗಿ ಅದನ್ನೇ ಮಾಡ್ತಾ ಇರ್ತೈತೆ ಸಬ್ಕಾನ್ಷಿಯಸ್ ಮೈಂಡ್. ಹ್ಯಾಬಿಟ್ಸ್ ಕ್ರಿಯೇಟ್ ಡೆಸ್ಟಿನಿ. ನೋಡ್ರಿ, ನಮ್ಮ ಹ್ಯಾಬಿಟ್ಸ್ಗಳು ಕೂಡ ನಮ್ಮ ಜೀವನವನ್ನು ನಿರ್ಧರಿಸ್ತವೆ ಅಂತ ಕೂಡ ಹೇಳ್ಬೋದು. ನಮ್ಮ ಜೀವನವನ್ನು ಒಂದು ದಿನದ ನಿರ್ಧಾರಗಳು ರೂಪಿಸೋದಿಲ್ಲ ಅಲ್ವಾ? ನಾವು ಒಂದಿನದ ನಿರ್ಧಾರನ ನಮ್ಮ ಜೀವನ ರೂಪಿಸುತ್ತಾ ಇಲ್ಲ, ನಮ್ಮ ಹ್ಯಾಬಿಟ್ಸ್ ರೂಪಿಸುತ್ತವೆ. ನೋಡ್ರಿ, ನಮ್ಮ ಏನೇನು ಹ್ಯಾಬಿಟ್ಸ್ ಇಟ್ಕೊಂಡಿರ್ತೀವೋ ಅವು ನಮ್ಮನ್ನು ರೂಪಿಸುತ್ತವೆ. ಎವ್ರಿ ಹ್ಯಾಬಿಟ್ ಸ್ಟಾರ್ಟ್ ಆ್ಯಸ್ ಎ ಕಾನ್ಷಿಯಸ್ ಆಕ್ಷನ್. ನೋಡಿ, ನಂತರ ಅದು ಸಬ್ಕಾನ್ಷಿಯಸ್ ಪ್ರೋಗ್ರಾಮ್ ಆಗುತ್ತದೆ. ನಾವೇನು ಕಾನ್ಷಿಯಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಹ್ಯಾಬಿಟ್ಸು, ಅದು ಸಬ್ಕಾನ್ಷಿಯಸ್ಗೆ ಪ್ರೋಗ್ರಾಮ್ ಆಗ್ತಾ ಹೋಗ್ತದೆ. ಮಾರ್ನಿಂಗ್ ರೂಟೀನು, ಎಕ್ಸಸೈಜು, ರೀಡಿಂಗು, ಪಾಸಿಟಿವ್ ಥಿಂಕಿಂಗು ಇವೆಲ್ಲವೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗ್ತಾ ಹೋಗ್ತವೆ. ಗ್ರ್ಯಾಟಿಟ್ಯೂಡ್ ರಿವೈರ್ ದ ಮೈಂಡ್. ನಮ್ಮ ಮೈಂಡಲ್ಲಿ ವೈರಿಂಗ್ ಮಾಡಿರ್ತಾರೆ. ಹಾಗೆ ಸ್ವಿಚ್ ಬೋರ್ಡಲ್ಲಿ ಎಲ್ಲ ವೈರಿಂಗ್ ಮಾಡಿರ್ತಾರೆ. ನಾವು ಯಾವುದು ನಮಗೆ ಲೈಟ್ ಬೇಕು, ಏನು ಫ್ಯಾನ್ ಬೇಕು, ಹೇಗೆ ಸ್ವಿಚ್ ಹಾಕಿದ್ನಾಕ ಆನ್ ಆಗ್ತತೋ ಹಂಗೆ ನಮ್ಮ ಮೈಂಡಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ವೈರಿಂಗ್ ಆಗಿರ್ತದೆ. ನೆಗೆಟಿವ್ ವೈರಿಂಗ್ ಆಗಿದ್ರೆ ಅದು ನೆಗೆಟಿವ್ ಆಗಿ ಆಗ್ತದೆ, ಪಾಸಿಟಿವ್ ವೈರಿಂಗ್ ಇದ್ರೆ ಪಾಸಿಟಿವ್ ಆಗಿ ಆಗಿರ್ತದೆ. ಅದಕ್ಕೆ ನಾವು ಅದರಿಂದ ಹೇಗೆ ಚೇಂಜ್ ಈಗ ನೆಗೆಟಿವ್ ವೈರಿಂಗ್ ಮಾಡ್ಕೊಂಡಿದ್ರೆ ನಾವು ಹೇಗೆ ಚೇಂಜ್ ಮಾಡ್ಕೊಳ್ಬೋದು ಅಂದರೆ, ಗ್ರ್ಯಾಟಿಟ್ಯೂಡ್ ರಿವೈರಿಂಗ್ ಮಾಡಬೇಕು ನಮ್ಮ ಮೈಂಡನ್ನು. ಗ್ರ್ಯಾಟಿಟ್ಯೂಡ್ ಹೇಳುವುದರಿಂದ ರಿವೈರಿಂಗ್ ಆಗುತ್ತದೆ. ಪ್ರತಿದಿನ ಕೃತಜ್ಞತೆ ವ್ಯಕ್ತಪಡಿಸುವವರು ಹೆಚ್ಚು ಸಂತೋಷವಾಗಿರ್ತಾರೆ. ನೋಡಿ, ಗ್ರ್ಯಾಟಿಟ್ಯೂಡ್ ಹೇಳುವವರು ಯಾವಾಗಲೂ ಖುಷಿಯಾಗಿರ್ತಾರೆ. ಯಾಕೆಂದರೆ ರಿವೈರಿಂಗ್ ಮಾಡ್ಕೊಂಡಿರ್ತಾರೆ ಅವರು. ಏಕೆ ಅಂದರೆ ಬಿಕಾಸ್ ಗ್ರ್ಯಾಟಿಟ್ಯೂಡ್ ಚೇಂಜಸ್ ಫೋಕಸ್. ಪ್ರಾಬ್ಲಮ್ಸ್ನಿಂದ ಬ್ಲೆಸ್ಸಿಂಗ್ ಕಡೆಗೆ ಗಮನ ಹೋಗುತ್ತದೆ. ಬಿಫೋರ್ ಸ್ಲೀಪಿಂಗ್, ನಾವು ಮಲಗೋಕ್ಕಿಂತ ಮುಂಚೆ ಏನು ಹೇಳ್ಕೋಬೇಕು ಅಂದರೆ, ಥ್ಯಾಂಕ್ ಯು ಫಾರ್ ದಿಸ್ ಡೇ, ಥ್ಯಾಂಕ್ ಯು ಫಾರ್ ಮೈ ಫ್ಯಾಮಿಲಿ, ಥ್ಯಾಂಕ್ ಯು ಫಾರ್ ಮೈ ಹೆಲ್ತ್. ಇದು ಸಬ್ಕಾನ್ಷಿಯಸ್ ಮೈಂಡ್ಗೆ ಪಾಸಿಟಿವ್ ಸಿಗ್ನಲನ್ನು ಕಳಿಸಿಕೊಡ್ತದೆ. ಹೌ ಟು ರೀಪ್ರೋಗ್ರಾಮ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಾವು ಯಾವ ರೀತಿಯಾಗಿ ರೀಪ್ರೋಗ್ರಾಮಿಂಗ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಪಾಸಿಟಿವ್ ಅಫರ್ಮೇಷನ್ನ ನಾವು ಹೇಳ್ಕೊಳ್ತಾ ಇರಬೇಕು ಯಾವಾಗಲೂ. ಸಕಾರಾತ್ಮಕ ಅಫರ್ಮೇಷನನ್ನು ಹೇಳ್ಕೊತಾ ಇರಬೇಕು. ಪ್ರತಿದಿನ ಬೆಳಗ್ಗೆ ನಾವೇನು ಹೇಳ್ಕೊಳ್ಬೇಕು? ಐ ಕ್ಯಾನ್ ಡೂ ಇಟ್, ಐ ಡಿಸರ್ವ್ ಹ್ಯಾಪಿನೆಸ್, ಐ ಆಮ್ ಬಿಕಮಿಂಗ್ ಬೆಟರ್ ಎವ್ರಿ ಡೇ. ನಾವು ಈ ಥರ ಒಂದೊಂದೇ ಸ್ಟೆಪ್ ಆಗಿ ಹೇಳ್ಕೊಳ್ತಾ ಇರಬೇಕು. ಇದು ಮೊದಲನೇ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಯಾವುದಪ್ಪ ಅಂದರೆ ವಿಜುಲೇಷನ್ ಕಾಣೋದು, ಅದೇ ಇಮ್ಯಾಜಿನೇಷನ್ ಕಾಣೋದು, ಕನಸು ಕಾಣೋದು. ನಿಮ್ಮ ಕನಸು ಈಗಾಗಲೇ ನಿಜವಾಗಿದೆ ಎಂದು ನೀವು ಊಹಿಸ್ಕೊಳ್ಬೇಕು. ಯಾವಾಗಲೂ ನೀನು ಏನಾದರೂ ಒಂದು ಮಾಡಬೇಕು, ಒಳ್ಳೆ ಕೆಲಸ, ನಾನು ಜಾಬ್ ತೊಗೋಬೇಕಂದ್ರೆ ನನಗೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಅನ್ನೋ ಥರ ನೀನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಆಗ ಅದು ವಿಜುಲೇಷನ್ ಆಗುತ್ತದೆ.
ಮೆಡಿಟೇಷನ್ 3ನೇ ಸ್ಟೆಪ್ಪು. ಮೆಡಿಟೇಷನ್ ಹೆಲ್ಪ್ಸ್ ಯು ಕನೆಕ್ಟ್ ವಿತ್ ಯುವರ್ ಇನ್ನರ್ ಮೈಂಡಲ್ಲಿ ಅದು ಕೂಡ ಕನೆಕ್ಟ್ ಆಗ್ತಾ ಇರುತ್ತೆ. ರೀಡ್ ಗುಡ್ ಬುಕ್ಸ್. ನಾವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು. ಒಳ್ಳೆ ಪುಸ್ತಕಗಳು ನಮ್ಮ ಮನಸ್ಸನ್ನು ಬದಲಾಯಿಸುತ್ತವೆ. ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಬದಲಾಗ್ತಾ ಹೋಗ್ತದೆ. ಪಾಸಿಟಿವ್ ಎನ್ವೈರ್ಮೆಂಟ್. ನೋಡ್ರಿ, ನಾವು ಯಾವಾಗಲೂ ಪಾಸಿಟಿವ್ ಆಗಿ ಪರಿಸರದಲ್ಲಿ ನಾವು ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಪೀಪಲ್ನಿಂದ ದೂರ ಇರಬೇಕು. ಪಾಸಿಟಿವ್ ಎನರ್ಜಿ ಇರುವವರ ಜೊತೆ ಯಾವಾಗಲೂ ಇರಬೇಕು. ಬಹಳ ಜನರ ಜೀವನವನ್ನು ಬದಲಾಯಿಸಲು, ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸ್ತಾ ಇರ್ತಾರೆ. ಆದರೆ ನಿಜವಾದ ಬದಲಾವಣೆ ಹೇಗೆ ಗೊತ್ತಾ? ಒಳಗಿನಿಂದ ಪ್ರಾರಂಭವಾಗುತ್ತದೆ. ಚೇಂಜಸ್ ಯುವರ್ ಬಿಲೀಫ್, ಚೇಂಜಸ್ ಯುವರ್ ಥಾಟ್, ಚೇಂಜಸ್ ಯುವರ್ ಸಬ್ ಪ್ರೋಗ್ರಾಮಿಂಗ್, ಚೇಂಜಸ್ ಯುವರ್ ಲೈಫ್ ವಿಲ್ ಬಿಗೇನ್ ಟು ಚೇಂಜ್. ಆ ಥರ ನಾವು ಚೇಂಜ್ ಆಗ್ತಾ ಹೋಗಬೇಕು. ಸ್ನೇಹಿತರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಒಂದು ಶಕ್ತಿಶಾಲಿ ಸೇವಕ ಅಂತ ಕೂಡ ಹೇಳ್ಬೋದು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ತುಂಬಾ ಒಂದು ದೊಡ್ಡ ಪವರ್ ಇದೆ. ಅದು ನಮ್ಮ ಸೇವಕನ ಥರ ಕೆಲಸ ಮಾಡ್ತಾರೆ. ನಾವು ಏನು ಹೇಳ್ತೀವೋ ಅದೇ ಕೆಲಸ ಮಾಡ್ತಾ ಇರ್ತೈತೆ. ಅದು ನೀವು ಹೇಳಿದ್ದನ್ನೇ ಅನುಸರಿಸ್ತದೆ. ಹೌದು, ನಾವೇನು ಹೇಳ್ತೀವೋ ಅದನ್ನೇ ಮಾಡ್ತದೆ. ಇಫ್ ಯು ಸೇ, ನೀವು ಇದನ್ನು ಹೇಳ್ಕೋಬೇಕು. ಐ ಆಮ್ ವೀಕ್ ಹೇಳ್ಕೋಬಾರ್ದು. ಐ ಆಮ್ ವೀಕ್ ಅಂತ ನಾವು ಹೇಳ್ಕೋಬಾರ್ದು. ಐ ಅಕ್ಸೆಪ್ಟ್ ಇಟ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಹೇಳ್ಬಾರ್ದು. ಇಫ್ ಯು ಸೇ ಇದನ್ನು ಹೇಳ್ಕೋಬೇಕು. ಐ ಆಮ್ ಪವರ್ಫುಲ್, ಇಟ್ ಅಕ್ಸೆಪ್ಟ್ ಟು ದಟ್ ಟು ಅಂತ ಹೇಳ್ಕೋಬೇಕು. ಹೀಗೆ ಜಾಗರೂಕರಾಗಿ ಯೋಚಿಸ್ಕೊಳ್ಬೇಕು. ನಾವು ಒಂದು ಯೋಚನೆ ಮಾಡಬೇಕಾದಾಗ ನಾವು ತುಂಬಾ ಇಂಟೆಲಿಜೆಂಟಾಗಿ ನಾವು ಯೋಚನೆ ಮಾಡ್ತಾ ಇರಬೇಕು. ಒಳ್ಳೆ ವಿಚಾರಗಳನ್ನು ಮನಸ್ಸಿನಲ್ಲಿ ಬಿತ್ತಬೇಕು. ನಾವು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ನಾವು ಬಿತ್ತುತ್ತಾ ಹೋಗಬೇಕು. ಏಕೆಂದರೆ ಟುಡೇಸ್ ಥಾಟ್ಸ್ ಬಿಕೇಮ್ ಟುಮಾರೋಸ್ ರಿಯಾಲಿಟಿ ಅಲ್ವಾ? ನಾವೇನು ಇವತ್ತು ಆಗ್ತೀವೋ ನಾಳೆ ಅದೇ ಬರುತ್ತದೆ, ರಿಯಾಲಿಟಿಯಾಗಿ ಬರುತ್ತದೆ. ರಿಮೆಂಬರ್ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮ್ಮ ಭವಿಷ್ಯವನ್ನು ಪ್ರತಿದಿನ ನಿರ್ಮಿಸುತ್ತದೆ. ನೋಡ್ರಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮ ಜೀವನದ, ನಮ್ಮ ಮುಂದಿನ ಭವಿಷ್ಯವನ್ನು ನಿರ್ಮಿಸುವುದೇ ಅದು ಸಬ್ಕಾನ್ಷಿಯಸ್ ಮೈಂಡು. ಆದ್ದರಿಂದ ನಿಮ್ಮ ಮನಸ್ಸನ್ನು ಬದಲಾಯಿಸಿ, ನಿಮ್ಮ ಜೀವನವನ್ನು ಬದಲಾಯಿಸಿ. ಈ ಟಾಪಿಕ್ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಟಾಪಿಕ್ ತುಂಬ ಲೆಂದಿ ಆಗಿದೆ. ಈ ಟಾಪಿಕ್ ನಿಮಗೆ ಕನೆಕ್ಟ್ ಆಯಿತು ಅಂತೇಳಿ ಇದರಿಂದ ತುಂಬ ತಿಳ್ಕೊಂಡಿದ್ದೇನೆ. ಮುಂದೆ ಕೂಡ ತುಂಬ ಒಳ್ಳೊಳ್ಳೆ ಟಾಪಿಕ್ ಇದ್ದಾವೆ, ಅದರೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.